ಹಲೋ ಗೈಸ್, ವೆಲ್ಕಮ್ ಟು ದ ನ್ಯೂ ವ್ಲಾಗ್. ಇವತ್ತು ಬೆಳಗ್ಗೆ ಎದ್ದು ನೋಡೋಷ್ಟೆಲ್ಲ ಆಚೆ ಎಲ್ಲ ನೀಟಾಗಿ ನೀರು ಹಾಕಿ ತೊಳೆದಿಟ್ಬಿಟ್ಟಿದ್ದು ನಮ್ಮ ಅಪ್ಪನ. ಸರಿ ಬಿಡು ಅನ್ಕೊಂಡು ಇತ್ ಕಡೆ ಆಚೆ ಬಂದು ನೋಡಿದ್ರೆ ಚೇಪೆಗಳು ಚೆನ್ನಾಗಿತ್ತು. ಕಿತ್ಕೊಳ್ಳೋಣ ಅನ್ನೋಷ್ಟೊತ್ತಿಗೆ ಚೇಪೆಕಾಯಿಗಳು ಕಿಲ್ಬೇಡ ಅದು ಇದು ಅಂತ ಮಾತಾಡು. ಸರಿ ಬಿಡು ಅಂತ ಆಚೆ ಬಂದು ಪೂಜೆನೂ ಮಾಡಾಕಿದ್ದಾರೆ. ಸರಿ ಅಂತ ತೊಳಕ್ಕೆ ಹೋಗಿ ಚಪಾತಿಗಳು ಒಂದೆರಡು ಉಜ್ಜಿಕೊಂಡು ಹಾಕ್ಕೊಂಡು ತಿಂದುಬಿಟ್ಟು ಹಂಗೆ ಚಿಂತಾಮಣಿಗೆ ಹೋಗಿ ಕಟ್ಟಿಂಗ್ ಮಾಡ್ಸೋಣ ಅಂತ ಹಿಂಗಿದ್ದವ್ ನೋಡಿ ಹಿಂಗೆ ರೆಡಿಯಾಗಿ ಹಂಗೆ ದೇವಸ್ಥಾನಕ್ಕೆ ಬಂದು ನೋಡಿದ್ರೆ ಪೂಜೆ ನಡೀತಾ ಇತ್ತು. ಮಕ್ಕೊಂಡು ಕಡ್ಡಿ ಕಟ್ಟು ಹಂಗೆ ನೋಡಿದ್ರೆ ಅದೇ ದಿವಸನೇ ಹಂಗೆ ದೀಪಗಳು ಮಾಡ್ತಾಯಿದ್ರು ನಮ್ಮೂರಾಗ. ಸ್ವಾಮಿ ದೀಪಗಳು ಮಾಡ್ತಾರೆ ಅನ್ಕೊಂಡು ನೋಡ್ಕೊಂಡು ದೀಪಗಳನ್ನೆಲ್ಲ ನೋಡ್ಕೊಂಡು ಹಂಗೆ ಹಿಂಗೆ ನೋಡ್ತಾ ಇದ್ರೆ ಒಬ್ಬೊಬ್ರು ದೀಪ ಒಂದೊಂದು ದೀಪ ಒಂದೊಂದು ವಿಚಿತ್ರವಾಗಿತ್ತು. ಸರಿ ಬಿಡು ಅಂತ ಅಷ್ಟೊತ್ತಿಗೆ ನೋಡಿದ್ರೆ ದೀಪಗಳಾಗೋಯ್ತಿಲ್ಲ, ಎಲ್ಲ ಫೋನ್ಗಳು ಇಕ್ಕೊಂಡು ಲೊಡಿಕೊಂಡು ನಿಂತ್ಕೊಂಡ್ಬಿಟ್ರು. ಸ್ವಲ್ಪ ಜನ ನೋಡಿದ್ರೆ ಫೋನ್ಗಳು, ಸ್ವಲ್ಪ ಜನ ನೋಡಿದ್ರೆ ಮಾತುಗಳು. ದೀಪ ಅನ್ನೋ ಮಾತೆ ತಪ್ಪ ಇನ್ನೊಂದಿಲ್ಲ. ಇವ್ರು ನೋಡಿ ಇವ್ರು ನೋಡಿದ್ರೆ ಫೋನ್ಗಳಲ್ಲಿ ಬ್ಯುಸಿ ಹಾಕ್ಕೊಂಡು ಇವ್ರದ್ದೇ ಬೇರೆ ಲೋಕ, ಫೋಟೋ ಶೂಟಲ್ಲಿ ಮಾಡ್ಕೊಂಡು ಫೋನ್ಗಳು ನೋಡ್ಕೊಂಡು ಇದ್ದುಬಿಟ್ರು. ಅಷ್ಟೊತ್ತಿಗೆ ನೋಡಿ ಟ್ರೈನ್ ಜೀಮ್ ಅಂತ ಹೋಯ್ತು. ಹಂಗೆ ನಾನು ಜೀಮ್ ಅಂತೋದೆ. ಒಬ್ಬೊಬ್ಬರೇ ನೋಡ್ಕೊಂಡು ಹಂಗೆ ಹಿಂಗೆ ತಿರ್ಕೊಂಡು ಆಟಗಳಾಡ್ಕೊಂಡು ಸಾಯಂಕಾಲದವರೆಗೂ ಅದೇ ದೀಪಗಳೇ ಆಗೋಯ್ತು. ಅದು ಇದು ಅನ್ನೋ ಟೈಮ್ಗೆ ಎಲ್ಲ ಮುಗ್ದೋಯ್ತು. ಹಂಗೆ ದೀಪಗಳಿಲ್ಲ ಅಷ್ಟವರೆಗೂ ಬಂದು ನಾವೆಲ್ಲ ನೋಡ್ಕೊಂಡು ಅಷ್ಟೊತ್ತಿಗೆ ದೀಪಗಳಿಗಿಂದ ಎಲ್ಲಿದೆ ಅಂತ ಮನೆಯಿಂದ ಫೋನು ಬಂತು. ಫೋನ್ ಮಾತಾಡ್ಕೊಂಡು ಹಂಗೆ ಹೋಗೋ ದಾರಿಯಲ್ಲಿ ಮತ್ತೆ ಬಂದರು ಅಡ್ಡ. ಸರಿ ಮತ್ತೆ ಅಡ್ಡ ಬಂದರು ಅಂತ ಮತ್ತೆ ಅವ್ರದ್ದೊಂದೆರಡು ವಿಡಿಯೋ ತಗೊಂಡು ಹಂಗೆ ಹಣ್ಣಂಗೆ ಸ್ವಲ್ಪ ಸೈಕ್ ಮಾಡೋಕ್ಕೆ ಹೋಗಿ ನಾನು ಲಾಕ್ ಆಗಿ ಅವ್ರು ನೋಡಿ ಜೀಮ್ ಅಂತ ನಾನು ಜೀಮಂತ ಮನೆಗೆ ಹೋದೆ. ಮನೆಗೆ ಹೋಗೋ ಅಷ್ಟರಲ್ಲಿ ಎಲ್ಲ ಕೆಲಸ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೆಟ್ಸ್ ಮೀಟ್ ಇನ್ ನ್ಯೂ ವ್ಲಾಗ್.